ಶಹಾನೂರ್ ಬಾಬಾ ದರ್ಗಾ ಸುಕ್ಷೇತ್ರ ಸಂಘ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಐಶು ಬಿಜಾಪುರ್ ಮಾತಾಡ್ತಿರೋದು. ಇವತ್ತಿನ ವಿಷಯ ಏನು ಹೇಳಕ್ ಹೊಂಟೀವಿ ಅಂದ್ರೆ, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಐಸಂಗ್ ಗ್ರಾಮದ ಎಡ್ರಾಮಿ ವಸ್ತಿಯಲ್ಲಿ ಶಾನೂರ್ ಬಾಬಾರ ದರ್ಗಾಕ್ ಬಂದೀವ್ರಿ. 4ನೇ ವರ್ಷದ ಪೀರ್ ರಾಜನೂರ್ ಶಾ ಶಾನೂರ್ ವಲಿ ಬಾಬಾ ಉರುಸು ಉತ್ಸವದ ಅಂಗವಾಗಿ ಶಾನೂರ್ ಬಾಬಾ ಕೃಪಾಘೋಷಿತ ಅಕ್ಬರ್ ಬಾಬಾ ಅವರು ಶ್ರೀ ಡಾಕ್ಟರ್ ಋಷಭಲಿಂಗೇಶ್ವರ ಮಹಾಸ್ವಾಮಿಗಳು ಸುಕ್ಷೇತ್ರ ಬಂತ್ನಾಳ್ ಅವರ ಅಪ್ಪಣೆಯ ಮೇರೆಗೆ 5 ದಿನಗಳ ಕಾಲ ಶಿವಾನುಷ್ಠಾನಗೈದಿದ್ದಾರೆ. 5 ದಿನಗಳ ನಂತರ ಐರ್ಸಂಗ್ ಗ್ರಾಮದ ಶಟಸ್ಥಲ ಬ್ರಹ್ಮಿ ಮಲ್ಲಿಕಾರ್ಜುನ ಶಿವಾಚಾರ್ಯರ ಇವರ ಅಭಯಹಸ್ತದಿಂದ ಅಕ್ಬರ್ ಬಾಬಾ ಅವರನ್ನು ಎಬ್ಬಿಸುವರು. ಇಲ್ಲಿ ನಿಮಗೆ ಕಾಣುತ್ತಿರುವ ದೃಶ್ಯದಲ್ಲಿ ಈ ಒಂದು ಸ್ಥಳದಲ್ಲಿ ಅಕ್ಬರ್ ಬಾಬಾರವರು ಶಿವಾನುಷ್ಠಾನಗೈದಿರ್ತಕ್ಕಂಥ ಸ್ಥಳ. ಇವರೇ ಶಟಸ್ಥಲ ಬ್ರಹ್ಮಿ ಮಲ್ಲಿಕಾರ್ಜುನ ಶಿವಾಚಾರ್ಯರು. ಅಕ್ಬರ್ ಬಾಬಾರನ್ನು ಅನುಷ್ಠಾನದಿಂದ ಎಬ್ಬಿಸಲು ಮಲ್ಲಿಕಾರ್ಜುನ ಶಿವಾಚಾರ್ಯರು ಆಗಮನಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾನೂರ್ ಬಾಬಾರವರ 4ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ವರ್ಷದಲಿಂಗ ಮಹಾಸ್ವಾಮಿಗಳು ಸುಕ್ಷೇತ್ರ ಬಂತನಾಳ್ ಹಾಗೂ ಲಕ್ಷಾನ ರವರ ಕೃಪಾಶೀರ್ವಾದದಿಂದ ಅವರ ಅಪ್ಪಣೆ ಮೇರೆಗೆ ಅಕ್ಬರ್ ಬಾಬಾರವರು 5 ದಿನಗಳ ಪರ್ಯಂತರ 1 ಲಕ್ಷ ಜಪ ಯಜ್ಞ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಅನುಷ್ಠಾನ ಕಾರ್ಯಕ್ರಮ 5 ದಿನವರೆಗೆ ಗೈದು ಇವತ್ತು ಈಗ ಶಟಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯರು ಹಿರೇಮಠ ಐಸಂಗ ಪಟ್ಟದೇವರ ಮೂಲಕ ಆ ಜಪ ಯಜ್ಞ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಲಿದ್ದಾರೆ. ಅದಕ್ಕ ದಯವಿಟ್ಟು ಅಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಈ ವೇದಿಕೆಯ ಕಡೆಗೆ ದರ್ಗಾದ ಕಡೆಗೆ ಆಗಮಿಸಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮವನ್ನ ಶಟಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯರು ಹಿರೇಮಠ ಐಸಂಗ್ರವರು ನಡೆಸಲಿದ್ದಾರೆ. ತ್ರೈಲೋಕ್ಯ ಸಂಪ್ರದಾಯಕ್ಕೆ ಸಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾವ ಜಗದಾದಿ ಜಗದು ರೇಣುಕಾದಿ ಪಂಚ ಆಚಾರ್ಯರನ್ನ ಬಸವಾದಿ ಪ್ರಮುಖರನ್ನ ಶಾಮನೂರ ಬಾಬಾವರನ್ನ ಎನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಶ್ರೀ ಕ್ಷೇತ್ರ ಐಕಸಂಘ ಗ್ರಾಮದ ಎಲ್ಲಾ ದೇವಾನ್ ದೇವತೆಗಳಿಗೂ ಸಹ ಎನ್ನ ಹೃದಯದಲ್ಲಿ ಧ್ಯಾನಿಸಿಕೊಂಡು 4ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಕ್ಬರ್ ಬಾಬಾ ಅವರ ಮೌನಾನುಷ್ಠಾನ ಕೋಟಿ ಜಪ ಯಜ್ಞ ಸಮಾರಂಭದ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಶಾನೂರ್ ಗದ್ದಿಗೆ ಹಣೆಮಣೆದು ಇವತ್ತಿನ ದಿವಸ ಶ್ರೀ ಕ್ಷೇತ್ರದ ಐಕಸಂಘ ಗ್ರಾಮದಲ್ಲಿ ಎಲ್ಲ ಸಕಲ ಸದ್ಭಕ್ತರಲ್ಲಿ ವಂದಿಸುತ್ತಾ ಪರಮ ಪೂಜ್ಯ ಡಾಕ್ಟರ್ ಋಷಭಲಿಂಗ ಶಿವಯೋಗಿಗಳು ಯಾವ ಅಕ್ಬರ್ ಬಾಬಾ ಅವರನ್ನು ಅನುಷ್ಠಾನಕ್ಕೆಂದು 5 ದಿವಸ ಪರ್ಯಂತರವಾಗಿ ಜಪಯಜ್ಞ ಮಾಡುವಂತ ಆಜ್ಞೆಯನ್ನು ಮಾಡಿದ್ದಾರೆ ಅಂತ ಕೇಳಿದ್ರೆ, ಅದು ಯಾರಿಗಾಗಿ ಮಾಡಿರಪ್ಪ ಅಂತ ಕೇಳಿದ್ರೆ, ನಿಮ್ಮ ಜನರಿಗಾಗಿ ಮಾಡ್ಯಾರ ವಿನಃ ತಮ್ಮ ಇದಕ್ಕಾಗಿ ಆದೇಶಕ್ಕಾಗಿ ತಮ್ಮ ಕೀರ್ತಿಗಾಗಿ ಮಾಡಿಲ್ಲ. ಯಾವುದಕ್ಕಾಗಿ ಮಳೆ ಬೆಳೆ ಸಮೃದ್ಧಿಗಾಗಿ ಒಂದು ಅಕ್ಬರ್ ಬಾಬಾರವರು ಒಂದು ಅನುಷ್ಠಾನ ಕೀರ್ತಿಯನ್ನು ಎಬ್ಬಿಸಲಂತ ಹಾರೈಸುತ್ತ ಇವತ್ತಿನ ದಿವಸ ಅವರು 5 ದಿನದ ಪರ್ಯಂತರವಾಗಿ ಒಂದು ವಿಶ್ವ ಶಾಂತಿಗಾಗಿ ಜನನ ಚಿಂತನೆಗಾಗಿ ಎಲ್ಲ ಕಷ್ಟ ನಷ್ಟಗಳನ್ನು ಜಗದಲ್ಲಿ ಎಲ್ಲವನ್ನು ದೂರವನ್ನು ಹೋಗಲಾಡುವ ಸಲುವಾಗಿ ಅಕ್ಬರ್ ಬಾಬಾವರು ಇವತ್ತಿನ ದಿವಸ ಅನುಷ್ಠಾನಕ್ಕೆ ಕೂತು ಒಳ್ಳೆ ಕೀರ್ತಿ ಶಾಲೆಯನ್ನು ಗಳಿಸಿದ್ದಾರೆ. ಈ ಐದು ಸಂಘದ ಗ್ರಾಮದ ಪರಂಪರಾಯುತವಾಗಿ ಒಂದು ಸುವರ್ಣಾಕ್ಷರ ಲಿಖಿತವಾಗಿ ಬರಲಿ ಅಂತ ಹಾರೈಸುತ್ತಾ ಇವತ್ತಿನ ದಿವಸ ಅವರ ಅನುಷ್ಠಾನದ 5ನೇ ದಿವಸದ ಮಾಮೂಲ ಉತ್ಸವದೊಂದಿಗೆ ಎಲ್ಲ ಸಕಲ ಸದ್ಭಕ್ತರು ತಮ್ಮ ಹಿತಾಜನಕ ಚಿಂತನೆಯನ್ನು ವ್ಯಕ್ತಪಡಿಸಿಕೊಂಡು ತಮ್ಮದೇ ಆದಂತಹ ಒಂದು ಏನು ಸಂಕಲ್ಪಗಳು ಈ ಶಾಮನೂರು ಬಾಬಾವರ ಕರ್ತೃ ಗದ್ದಿಗೆ ಮತ್ತು ಅಕ್ಬರ ಬಾಬಾವರ ಒಂದು
ಹಿತಚಿಂತನೆಗಾಗಿ ನೀವು ಏನು ಸಹಿಸ್ಕೋತೀರೋ ಅದು ಅಂದ್ಕೋತೀರೋ ಅದು ಮುಂದಿನ ದಿನಮಾನಗಳಲ್ಲಿ ಆಗಲಿ ಅಂತ ಹಾರೈಸುತ್ತಾ ಇವತ್ತೊಂದು ದಿವಸ ನುಡಿದಂತೆ ನಡೆ ಇದೇ ಜನ್ಮ ಪಡೆಯದ ಮನುಷ್ಯ ಒಂದು ಏನು ನುಡಿತಾನೋ ಏನು ನಡೀತಾನೋ ಅದು ಮುಂದಿನ ದಿನಮಾನಗಳಲ್ಲಿ ಹಾಗೆ ಆಗ್ತದೆ ಅಂತ ಆಶೀರ್ವದಿಸುತ್ತಾ ಇವತ್ತಿನ ದಿವಸ ಅಕ್ಬರ ಬಾಬಾವರ ಒಂದು 5ನೇ ವರ್ಷದ ಅನುಷ್ಠಾನ ಮಹಾಮಂಗಳೋತ್ಸವದೊಂದಿಗೆ ಎಲ್ಲ ಸಕಲ ಸದ್ಭಕ್ತರು ಪಾಲ್ಗೊಂಡು ಅವರಿಗೊಂದು ಕೀರ್ತಿಶಾಲಿ ಒಂದು ತರುಣ ಮತ್ತು ಒಳ್ಳೆ ಪ್ರತಿನಿತ್ಯವಾಗಿ ಹೆಚ್ಚಿಗೆ ಸಂಖ್ಯೆಯಲ್ಲಿ ನಮ್ಮ ಜಾತ್ರೆಯನ್ನು ವೈಭವದಿಂದ ಆಗಮಿಸಲಿ ಪಾಲಿಸಲಿ ಅಂತ ಹಾರೈಸುತ್ತಾ ಯಾವ ನಮ್ಮ ಅಲ್ಪ ಭಾಷಣಕ್ಕೆ ವಿರಾಮ ಕೊಡುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಟ್ಟು ದೇವರು ಶಿಕ್ಷಣೆ ದೊಡ್ಡದು ಸಾಕಷ್ಟು ಕೆಲಸ ಕಾರ್ಯಗಳಿರ್ತಾವ, ಸಾಕಷ್ಟು ಒಂದು ಫಂಕ್ಷನ್ಗಳು ಇರ್ತಾವ. ಮತ್ತು 9 ಗಂಟೆಗೆ ಹುಡುಗರಿಗೆ ತೆರಳಲಿದ್ದಾರೆ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಸಹಕಾರ ಕೊಟ್ಕೊಂಡು ಪಟ್ಟು ದೇವರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಜೋರಾಗಿ ಚಪ್ಪಾಳೆ ತಟ್ಟಿ ನಾವೆಲ್ಲರೂ ಏನ್ ಮಾಡ್ಬೇಕು. ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯರಿಂದ ಪೂಜೆ. ತದನಂತರ ಅಕ್ಬರ್ ಬಾಬಾರವರು 5 ದಿನಗಳವರೆಗೂ ಅನುಷ್ಠಾನಗೈದಿರತಕ್ಕಂಥ ಸ್ಥಾನದಿಂದ
5 ದಿನಗಳ ನಂತರ 1,00,000 ಜಪ ಯಜ್ಞವನ್ನು ಮುಕ್ತಾಯಗೊಳಿಸಿ ಐದು ದಿನಗಳ ಕಾಲ ಅನುಷ್ಠಾನಗೈದಿರುವ ಅಕ್ಬರ್ ಬಾಬಾರವರನ್ನು ಶಟಸ್ಥಲ ಬ್ರಹ್ಮಿ ಮಲ್ಲಿಕಾರ್ಜುನ ಶಿವಾಚಾರ್ಯರು 1,00,000 ಜಪ ಯಜ್ಞವನ್ನು ಮುಕ್ತಾಯಗೊಳಿಸಿ ಕರೆತಂದಿದ್ದಾರೆ. सात्वा गिरिशाच वदामशी यथा नस्तुरमिज्जगत यक्ष्मकुं सुमनासत अद्य ओचग्दिवक्ता प्रथमोदय ओभिषक ऐंगुंच सर्वान् जमय सर्वण्या तदान्याम् असयो ताम्रगोपुरसुमङ्गलः एजेमागुं रुद्रवितो दिक्तस्रवि संसागुं वेडहिमयम् असयो सर्पति नीलग्रीवो विलोहिता उतैनं गोपादृशन्नदृशन्नुदार्य उतैनं विश्वभूतानि त्रिपादशं मृतन्भिः तस्माद्विरडजायत विराजोदिपुरुषपादृच्युता पद्विग्रेण विषाय महादेवाय नमः। ओम नमो मंगलकरम स्नानं नमः शांति करिष्यते। ओम शांति शांति शांति। ओम देवो शांति अंतरिक्ष गुम शांति कृतवे शांति रापा शांति विश्वे देवा शांति ब्रह्म गुम शांति पानि मंत्रम मम शांति करिष्यते। श्री गुरु शामनूरु बाबश्य मम शांति करिष्यते। इष्टिष्टदायकं पुरदायकं शुद्धो एक खुर्च्या टमाले आगळे आगचे
ಇಂಡಿ ತಾಲೂಕಿನ ಸುಕ್ಷೇತ್ರ ಐಸನ್ ಗ್ರಾಮದಲ್ಲಿ 4ನೇ ವರ್ಷದ ಶಾಮರ್ ಬಾಬಾರವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ 5 ದಿನಗಳ ರೈತರ 1 ಲಕ್ಷ ಜಪಯಜ್ಞ ಕಾರ್ಯಕ್ರಮವನ್ನ ಈಗಾಗಲೇ ಪೂರೈಸಿರ್ತಕ್ಕಂಥ ಅಕ್ಬರ್ ಬಾಬಾರವರು ನಮ್ಮೆಲ್ಲರಿಗೆ ದರ್ಶನ ನೀಡಿದ್ದಾರೆ. ಜೋರಾಗಿ ಚಪ್ಪಾಳೆ ಅಭಿನಂದಿಸಬೇಕಾಗಿರುವಂತೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶತಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯರು ಹಿರೇಮಠ ಪೂಜ್ಯರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನ ನೀಡಲಿದ್ದಾರೆ. ತಾವೆಲ್ಲರೂ ಶಾಂತ ಚಿತ್ತರಾಗಿ ನಿಂತ ಜಾಗದಲ್ಲಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಕುಳಿತಬೇಕಾಗಿರುವಂತೆ. ಅಕ್ಬರ್ ಬಾಬಾ ಅವರ 5ನೇ ದಿವಸದ ಅನುಷ್ಠಾನದ ಮಹಾಮಂಗಲದೊಂದಿಗೆ ತಾವೆಲ್ಲರೂ ಸಕಲ ಸದ್ಭಕ್ತರು ತಾಯಿ ಅವ ನಿಮಗೆ ಕೊಟ್ಟನ, ನಿಮಗೆ ಎಲ್ಲರೂ ಕೊಟ್ಟನ. ಅನುಷ್ಠಾನ ಯಾಕೆ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಇದು ವಿಶ್ವ ಶಾಂತಿಗಾಗಿ ಮಾಡ್ತಾರೆ ಅಂತ ತಮ್ಗೆ ಆಗಾಗಲೇ ನಾನು ಆಶ್ರಯದಾಗ ಹೇಳಿದ್ದೀನಿ. ನಾವು ಸಹ 21 ದಿವಸ ಪರ್ಯಂತರವಾಗಿ ಪ್ರಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಕೊಟ್ಟಿದ್ದೆವು. ಅದು ಅನುಷ್ಠಾನ ಯಾವ ರೀತಿ ಇರ್ತದೆ ಗಪದವನ್ನು ಅನ್ನೋಂಥದ್ದು ಯಾರಿಗೂ ಗುರ್ತಾಗಲ್ಲ. ಅನುಷ್ಠಾನಕ್ಕೂ ಕೊಟ್ಟವರಿಗೆ ಗುರ್ತಿರ್ತದೆ. ಅದು ಯಾರಿಗೆ ಹೀಗೆ ಕುತ್ಕೊಳ್ತಪ್ಪ ಅಂತಂದ್ರೆ ಇವತ್ತೊಂದು ದಿವಸ ಆತ್ಮ ಬಾಬಾರವ್ರನ್ನ ಒಳಗೋಗಿ ಸಂಕಲ್ಪ ಕೇಳಿದ್ದೀವಿ. ನಿಮ್ಮ ಸಂಕಲ್ಪ ಏನಿದೆ ಅಂತ ಕೇಳಕ್ರಾಗ ನಾನು ಅವ್ರಿಗೆ ಇವ್ರಿಗೆ ಕೊಟ್ಟಿದ್ರೆ ಎಲ್ಲಾ ಜಗತ್ತ ಕಲ್ಯಾಣಕ್ಕಾಗಿ ನಾನು ಅನುಷ್ಠಾನ ಕೊಡ್ತೀನಿ ಅಂತ ಆತ್ಮಾರ ಬಾಬಾರವರು. ಇವತ್ತೊಂದು ದಿವಸ ಆತ್ಮಾರ ಬಾಬಾವರು ಒಂದು ನಡೆ ವಾಕ್ಯ ಚಕ್ರದಲ್ಲಿ ಅವ್ರು ಯಾವ್ದಾರ ಕೇಳಿದ್ರೆ ನುಡಿದಂತೆ ನಡೆ ಇಡೀ ಜನ್ಮ ಕಡೆ ಅಂತ ಕಟ್ಟಾರೆ. ಇವತ್ತಿನ ದಿವಸ ನಮ್ಮ ಐವತ್ತಂಗ ಗ್ರಾಮದಲ್ಲಿ ಯಾವುದೇ ಭೇದ ಭಾವ ಅವಾಗ ಅನ್ನೋಂಥದ್ದಿಲ್ಲ. ಎಲ್ಲಾ ಜಾತಿ ಮತ ಪಂಥ ಎಲ್ಲಾ ಧರ್ಮದವರು ಒಂದು ಅಣ್ಣ ತಮ್ಮರ ಬಾಂಧವರಾಗಿ ನಾವಿದ್ದೀವಿ. ಇವತ್ತಿನ ದಿವಸ ಅಕ್ಬರ್ ಬಾಬಾವರು ನಿಮ್ಮ ಮ್ಯಾಗ ಪ್ರೀತಿ ಆದ್ರೂ ಗೊತ್ತಿಲ್ಲ, ನನ್ನ ಮ್ಯಾಗ ಮಾತ್ರ ಅಪಾರ ಸಮುದ್ರದಷ್ಟು ಪ್ರೀತಿ ಆದ್ರೆ ಅವ್ರು ನನ್ನ ಮ್ಯಾಗ ಗೊತ್ತಿದ್ರು ಅಂತ ನಾ ಕೈ ಎತ್ತಿ ಹೇಳ್ತೀನಿ. ಅವ್ರು ಯಾವುದೇ ಒಂದು ಹೇಳ್ಬೇಕು ಕೇಳ್ಬೇಕಪ್ಪ ಅಂತಂದ್ರೆ ಅವರು ನನ್ನ ಮಾರ್ಗದರ್ಶನಿತವಾಗಿ ನನ್ನ ಗುರು ಪ್ರೇಮದಂತೆ ಒಂದು ಗುರು ಭಕ್ತಿಯುತವಾಗಿ ಒಂದು ಅನ್ಯನಿತವಾಗಿ ಒಂದು ಭಕ್ತಿಯ ಸ್ವರೂಪವಾಗಿ ಒಂದು ಗೆಳೆಯರ ರೂಪವಾಗಿ ನಾನು ಎಲ್ಲವನ್ನು ತನ್ನ ಅಂತರಂಗದ ಅಳವಡಿಸಿದಂತ ಮಾತುಗಳನ್ನು ಎಲ್ಲ ಹೇಳ್ತಾರೆ. ಇವತ್ತಿನ ದಿವಸ ಅಪ್ಪ ಬಾಬಾರವರು ಯಾರಿಗೆ ಅನುಷ್ಠಾನ ಮಾಡಬೇಕಂತ ಕೇಳಿದ್ರೆ ನಿಮ್ಮ ಜಗತ್ತ ಕಲ್ಯಾಣಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಮಳೆ ಬೆಳೆ ಸಮೃದ್ಧಿ ಆಗಲಿ, ಜಗದಲ್ಲಿ ವಿಶ್ವ ಶಾಂತಿ ನೆಲೆಸಲಿ, ಎಲ್ಲ ಭಕ್ತರಿಗೆ ಒಂದು ಕಲ್ಯಾಣಿತವಾಗಲಿ, ಯಾರು ಒಂದು ಅನಿಸಿಕೆ ಅಭಿಪ್ರಾಯಗಳಿದ್ರು ಅವರ ಬಂಧ ಕಟ್ಟಕವನ್ನು ಬಯಲಾಗಲಿ, ಅವರಿಗೆ ಸುಖ ಸಮೃದ್ಧಿ ಶಾಂತಿ ನಡೆಸಲಿ, ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅಲ್ಲಾ ಬಾಬಾ ಎಲ್ಲರನ್ನು ಕಾಪಾಡಲಂತ ಅಕ್ಬರ್ ಬಾಬಾ ಹೇಳ್ಯಾರ. ಅದಕ್ಕಾಗಿ ಒಂದು 2 ಮಾತು ತಮ್ಮ ಆಶೀರ್ವಾದದಲ್ಲಿ 2 ಮಾತಾಡ್ತಾರೆ ಅಕ್ಬರ್ ಬಾಬಾ. ಎಲ್ಲ ನನ್ನ ಊರ ಹಿರಿಯರಿಗೆ ನನ್ನ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹಾಗೂ ನನ್ನ ಊರಿನ ಪಟ್ಟದ ಗುರು ಆದಂತ ಮಲ್ಲಿಕಾರ್ಜುನ ಗುರುಗಳಿಗೆ ನನ್ನ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದರಂತೆ ನನ್ನ ತಾಯಿ ತಂದೆ ಇಲ್ಲ, ನಾನೊಬ್ಬ ಅನಾಥ ಮಗನಂತ ನಾನು ನನ್ನ ಮನಸ್ಸಿಗೆ ತಿಳಿದುಕೊಂಡಿದ್ದೆ. ಈ ಜಾತ್ರೆ ಬ್ಯಾಡಂತ, ಈ ವರ್ಷ ಬ್ಯಾಡಂತ ದರ್ಗಕ್ಕೆ ಚಾವಿ ಹಾಕಿ ನಾನು ಊರು ಬಿಟ್ಟು ಹೋಗ್ಬೇಕಂತ ನಿರ್ಧಾರ ಮಾಡಿದ್ದೆ. ಲಕ್ಷಣ ಜಾತ್ರೆ ದಿವಸ ನನ್ನ ಜನ್ಮ ಕೊಟ್ಟ ತಂದಿಗಿಂತ ಹೆಚ್ಚು ಬತ್ನಾಳ ಅಪ್ಪಾಜಿ ನನ್ನ ಮುಖಾಂತರ ಫೋನ್ ಮಾಡಿದರು. ನೀನು ಯಾಕೆ ಜಾತ್ರೆಗೆ ಬಂದಿಲ್ಲ ಅಂತ ಕೇಳಿದ್ರು. ನನಗೆ ಆರಾಮಿಲ್ಲ ತಂದೆ ಅಂತ ಹೇಳಿದೆ. ಅವರು ಅವಾಗಂದರು ನೀನು ಬಂದು ದರ್ಶನ ಪಡೆದುಕೊಂಡು ಅಂತ ಹೇಳಿದರು. ಅವರಿಗೆ ನಾನು ಹೋಗಿ ದರ್ಶನ ಪಡೆದ ಮೇಲೆ ಯಾವಾಗ ಹಳ್ಳಿ ಮಾಡಬೇಡ ಅಂತ ಮೂಲ ಕೋರೆ ಎಲ್ಲ ಪಾಲನೆಗೆ ಬಿಟ್ಟಿಲ್ಲ. ಅವರು 3-5 ಮಶನದಲ್ಲಿ ದೊಡ್ಡ ಮಠ ಮಾಡಿ ಸ್ಥಾಪನೆ ಮಾಡಿದರು. ಅದರಂತೆ ನೀನು ಏನೇ ಕಷ್ಟ ಬಂದರೂ ಎಲ್ಲ ದೂರ ಆಗುತ್ತದೆ. ಸದಾಕಾಲ ನಮ್ಮ ಆಶೀರ್ವಾದ ನಿನಗಿರುತ್ತದೆ. ಕಥಾ ಮಾಡು, ನಾನು ಬಂದು ನಿನಗೆ ಆಶೀರ್ವಾದ ಮಾಡ್ತಂತ ಹೇಳಿದರು. ನಮ್ಮ ಹಲವು ತಾಯಿ ತಂದಿಗಿತ್ತ, ನಮ್ಮ ಬಂಧ ಬಳಗಕ್ಕಿತ್ತ, ನಮ್ಮ ಸೋದರ ಸೋದರಿಕರಿಗಿತ್ತ ನಮಗೆ ಇವತ್ತು ಒಬ್ಬ ತಂದೆ ಆನಂತ ನಾನು ಹೆಣ್ಣು ಬಿಡುತ್ತೀನಿ ಬತ್ನಾಳ ಅಪ್ಪಜರಿಗೆ. ಅದರಂತೆ ನಮ್ಮ ಶಾಮರ್ ಬಾಬಾ ನಮಗ ಹಿಂಗೆ ಹೆಚ್ಚಿನ ಬಲ ಕೊಡಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ.
ಅದರಂತೆ ನನ್ನ ಶಾಸ್ತ್ರೀಯವಾದಂತ ಊರ ಹಿರಿಯರ ನಾನು ಅವರಿಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎಲ್ಲ ನನ್ನ ಊರ ಹಿರಿಯರ ಅಣ್ಣ ತಮ್ಮರು ಅಕ್ಕ ತಂಗಿಯರು ಬಂಧು ಸೋದರ ಸೋದರಿಕರು ನಿಮ್ಮೆಲ್ಲರಲ್ಲಿ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ನಾನು ಎಷ್ಟು ವ್ಯಕ್ತಪಡಿಸಿದ್ದೀನಿ ಅನುಷ್ಠಾನ ಜಪ ತಪವನ್ನು ಮಾಡಿದ್ದೇನೆ. ಯಾರಿಗಾಗಿ ಮಾಡಿದಪ್ಪ ಅಂತ ಕೇಳಿದ್ರೆ ಭಕ್ತರ ಕಲ್ಯಾಣಕ್ಕಾಗಿ ಅನ್ನು ಮಾಡಿದನಪ್ಪ ಅವರ ಸಂಕಲ್ಪನೆ ಹೇಳ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ಅವರ ಆಗ ಭೋಗಗಳನ್ನು ಮತ್ತಷ್ಟು ಹೆಬ್ಬಲಿ ಅಂತ ಆರಿಸುತ್ತಾ ಇವತ್ತಿನ ದಿವಸ ತಾವೆಲ್ಲ ಭಕ್ತಾದಿಗಳು ಬಂದಿರಿ. ಇವತ್ತಿನ ದಿವಸ ನೀವು ಅಕ್ಬರ್ ಬಾಬಾರ ದರ್ಶನ ತೆಗೆದುಕೊಂಡು ಪಾವನ ಪುನೀತರಾಗಬೇಕಂತ ಹೇಳುತ್ತಾ ಯಾವ ನನ್ನ ಅಲ್ಪದ ಆಶ್ರಚನೆಗೆ ವಿರಾಮ ಕೊಡುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಅದು ಭಗವಂತರೊಂದಿಗೆ ಹೋಗಿ ಅದನ್ನು ತರಬೇಕಾಗಿ ಎಲ್ಲ ಭಕ್ತರನ್ನು ನಿಂತ್ಕೊಳ್ತೀನಿ. ಎಲ್ಲರೂ ದರ್ಶನ ಪಡ್ಕೊಳ್ಬಹುದು. ಎಲ್ಲ ಬಂದಿರ್ತಕ್ಕಂಥ ಭಕ್ತಾದಿಗಳು ಅಕ್ಬರ್ ಬಾಬರಿಂದ ದರ್ಶನ ಪಡ್ಕೊಳ್ಬೇಕಾಗಿ ವಿನಂತಿ. ಬರ್ರಿ ಬಡ ಬಡ ಬರ್ರಿ. ನಿಮ್ಮ ಸಂಕಲ್ಪ ಏನೇನದು ಹೇಳಿ ನಿಂಬೆಹಣ್ಣು ತೋರಿ ಎಲ್ಲ ಚಲೋ ಆಗ್ತದ. ಅವರು ಜಪ ಕೋಟಿ ಯಜ್ಞ ಜಪ ಮಾಡೋದೆಲ್ಲ ನಿಮ್ಗೆ ಸಂಕಲ್ಪ ಮುಡ್ತದ. ಸುಮ್ಮನೆ ಎಲ್ಲರೂ ತೋತಾರ ಅಂದ್ರೆ ನಿಂಬೆಹಣ್ಣು ನಾವು ತೋತ ಅನ್ಬೇಡ್ರಿ. ನಿಮ್ದು ಏನು ಸಂಕಲ್ಪ ಅದು ಮಾಡ್ಕೊಂಡು ತೋರಿ. ಹೋಲಿ ಎತ್ತದ ಬಿಡ ಬೆತ್ಲಾರ ಹಜಾರ್ ಕಡಿಮೆ ಇದು ಸಾಹೇಬ್ರಿ ಕಡೆ ಬರ್ರಿ. ಒಂದು ಕುರ್ಚಿ ತೋರಿ ಅಪ್ಪರಿಗೆ. ಬಸ್ಸಲ್ಲಿ ಒಂದು ಅಪ್ಪರಿಗೆ ಒಂದು ಕುರ್ಚಿ ತೋರಿ ಕೊಡ್ರಿ. ಕಡೆ ಈ ಕಡೆ ತೋರಿ ಒಂದು ಕುರ್ಚಿ ತೋರಿ ತಮ್ಮ. ಅಪ್ಪ ಒಂದು ಕುರ್ಚಿ ತೋರಿ ಇಲ್ಲಿ ಕೊಡ್ರಿ ಅಪ್ಪರಿಗೆ. ಬರ್ರಿ ಇಲ್ಲಿ ಸಾಹೇಬ್ರೆ ಇಲ್ಲಿ ಬರ್ರಿ ಕೊಡ್ರಿ ಕುಂಡ್ರಿ ತಳ ಕೂತ್ರೆ ನಾನು ನೋಡಿಲ್ಲ ತರ ಮುಂದೆ ಹಿಂದಿ ಸಾರಿ ಕಾಲ ಬರ್ರಿ ಸರ್ ಒಂದು ಜರ ಅದೇ ಬಿಟ್ಟು ಬರ್ರಿ. ಹಿಂದೆ ಸರ್ ಕಾಲ ಆಗ್ತಾವಲ್ಲಿ ಬರುವಾಗೆ ಹಿಂದಕ್ಕೆ ಸರ್ ಹಿಂದಕ್ಕೆ ನಮ್ಮ ಕಡಾವದ್ದು ನೋಡ್ತೀವ್ರಿ ಒಳಗೆ ಮುಡ್ಯಾಗ ಕಡಾವದ ಮಕ್ಕಳಿಗೂ ಬಿಡ್ರಿ ಹಂಗೆ ಅಲ್ಲ ಸಮಾಧಾನ.
ನಮಸ್ಕಾರ. ಶಾನೂರ್ ಬಾಬಾನ ಜಾತ್ರೆಗೆ ಬಂದಿದ್ದೀವ್ರಿ. ಇಲ್ಲಿ ಪುಟ್ಟ ಕಲಾವಿದ್ರು ಬಂದಾರೆ, ಡೊಳ್ಳಿನ ಪದ ಆಡ್ತಾರೆ. ಹೆಸರೇನಮ್ಮ? ಅಕ್ಷತಾ ರೀ, ರಕ್ಷಿತಾ. ಈ ಹಾಡ್ಕಿ ಚಾಲು ಮಾಡೋದು ಯಾವಾಗವಿ? 1 ವರ್ಷ ಐತ್ರಿ. 1 ವರ್ಷ ಆಯ್ತು. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಇವರಿಬ್ರು ನೋಡಕ್ಕೆ ಒಂದೇ ಥರ ಅವಳಿ ಜವಳಿ ಅದಾರಿ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರಶಾಂತ್ ಬಿಜಾಪುರ ಮಾತಾಡೋದು. ಇಲ್ಲಿನ ವಿಶೇಷ ಏನಪ್ಪ ಅಂದ್ರೆ ಶಾನೂರ್ ಬಾಬಾ ದರ್ಗಾ ಜಾತ್ರೆ ಒಳಗೆ ನಾವೆಲ್ಲ ಪಾಲ್ಗೊಂಡಿದ್ವಿ. ಈ ಜಾತ್ರೆ ಒಳಗೆ ರಕ್ಷಿತಾ ಮತ್ತು ಅಕ್ಷತಾ ಟ್ವಿನ್ಸ್ ಅವಳಿ ಜವಳಿ ಡೊಳ್ಳಿನ ಹಾಡಿಕೆಯ ಕಲಾವಿದರು ನಮಗೆ ಭೇಟಿಯಾದರು. ತುಂಬ ಖುಷಿಯಾಯಿತು. ಅವ್ರದ್ದೊಂದು ಪುಟ್ಟ ಸಂದರ್ಶನ ಮಾಡೋಕತ್ತೀವಿ. ಇಂಥ ಸಣ್ಣ ವಯಸ್ಸಿನಲ್ಲಿ ಗಾಯಕರಾಗಿ ಪಾದಾರ್ಪಣೆ ಮಾಡಿದ್ದು ಭಾಳ ವಿಶೇಷ. ಅವ್ರಿಗೆ ಮಾತಾಡ್ಸೋಣ. ನೀವು ಡೊಳ್ಳಿನ ಗಾಯಕರಾಗಿ ಹೆಜ್ಜೆ ಇಡೋದಕ್ಕೆ ಯಾರ ಮೂಲ ಕಾರಣ ಅಂತ ಹೇಳ್ತೀರಿ? ಸುಮಿತ್ರಾ ಅಕ್ಕರಿ. ಸುಮಿತ್ರಾ ಮುಗುಳ್ಯಾಳ್ ಅವರು, ಅವರ ಶಿಷ್ಯಂದ್ರಿ ಇವರು. ಅವರೇ ಇವರಿಗೆ ಗುರುಗಳಾಗಿ ಇವರಿಗೆ ಕೆಲವೊಂದು ವಿಷಯಗಳನ್ನು ಹೇಳಿಕೊಟ್ಟು ಹಾಡೋದ್ರ ಬಗ್ಗೆ ಅವರೇ ಹೇಳ್ಕೊಟ್ರು ನಿಮಗೆ. ನಿಮ್ಗೆ ಆಸಕ್ತಿ ಮೊದಲಿಂದ ಇತ್ತು? ಇಲ್ರಿ, ಅವರೇ ಕಲಿಸ್ಕೊಟ್ರು ಬಂದು. ನಿನಗೆ? ನಮ್ಗೆ ಅವರೇ ಕಲಿಸಿ. ಇಬ್ಬರಿಗೂ ಸುಮಿತ್ರಾ ಮುಗುಳ್ಯಾಳ್ ಅವರು ಹಾಡೋದಕ್ಕೆ ಇವರಿಗೆ ಪ್ರೋತ್ಸಾಹ ಬೆಂಬಲ ನೀಡಿ. ಮತ್ತು ನಿಮ್ಮ ಮನೆಯೊಳಗೆ ಕುಟುಂಬದೊಳಗೆ ಯಾರು ನಿಮ್ಗೆ ಸಾಥ್ ಕೊಟ್ಟಂಥವ್ರು? ತಂದೆ ತಾಯಿ? ಕಾಕರಿ. ಇವ್ರು ಚಿಕ್ಕಪ್ಪ, ಇವ್ರ ಕಾಕ ಅವರು. ಅವರಿಗೆ ಸಾಥ್ ಕೊಟ್ಟಂಥವ್ರು ಅವ್ರ ಕಾಕ ಅವರು. ರಕ್ಷಿತಾ, ನಿಮ್ಮ ಕಾಕ ಅವ್ರು ಅಂದ್ರೆ ನಿಮ್ಮ ಕಾಕ ಅವ್ರ ಹೆಸರೇನು? ಬೀರಪ್ಪ ರೀ. ಬೀರಪ್ಪ. ಪೂರ್ತಿ ಹೆಸರು? ಬೀರಪ್ಪ ಸಂತೋಷ್ ನವರುಟಿ. ಈ ಪುಟ್ಟ ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತೀವಿ. ಧನ್ಯವಾದಗಳು. ಕಾಯಿ ತಂದ್ರಲ್ಲ? ಹೌದು ಕೊಡ್ರಿ ಕಾಯಿ ಕೊಡ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಭಕ್ತಾದಿಗಳ ಜನಸಾಗರ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕುಂಭಮೇಳದ ಮೆರವಣಿಗೆ ನಡೀತಿದೆ.
ಹೇಳ್ರಿ ಕಾಲ್ಬೇಡ್ರಿ ದೇವ್ರಿಗೆ ಕಾಲ್ಬೇಡ್ರಿ. ನೋಡ್ತಿದ್ದೀರಲ್ಲ ವೀಕ್ಷಕರೇ, ಈ ಶಾನೂರ್ ಬಾಬಾರ ದರ್ಗಾದಿಂದ ನಾವು ಈಗ ಗಂಧ ತಗೊಂಡು ಮೆರವಣಿಗೆ ಹೊಂಟಿದ್ದೀವಿ. ವೀಕ್ಷಕರೇ, ಶಾನೂರ್ ಬಾಬಾ ದರ್ಗಾದಲ್ಲಿ ನಡೀತಕ್ಕಂಥ ಅತಿ ವಿಜೃಂಭಣೆಯಿಂದ ನಡೀತಕ್ಕಂಥ ಜಾತ್ರಾ ಮಹೋತ್ಸವ. ಇಲ್ಲಿ ಸೈಯದ್ ಬಕಾರಿ ದರ್ಗಾದಲ್ಲಿ ಶಾನೂರ್ ಬಾಬಾ ದರ್ಗಾದಿಂದ ನೈವೇದ್ಯವನ್ನು ಸಂತರ್ಪಣೆ ಮಾಡಿ ನಂತರ ಅಲ್ಲಿ ಶಾನೂರ್ ಬಾಬಾ ದರ್ಗಾದಲ್ಲಿ ಗಂಧ ಏರಿಸುವುದು.
ಈ ಜಾಗದ ವಿಶೇಷ ಏನಾದ್ರು ತಾತ ಅವ್ರು ಹೇಳ್ತಾರೆ ಬರ್ರಿ ಕೇಳ. ಬಾಬಾ ಇವತ್ತಿಗೆ 4ನೇ ವರ್ಷ ಆಯ್ತು. ಕಿಸ್ತಿ ತುಂಬ್ಕೋತ ಬಂದೆವು. ಫಸ್ಟಿನ ಕರೋನ್ದಾಗ ನನಗೆ ಆರಾಮ್ ತಪ್ಪಿತ್ತು. ನಾನು ಉಳಿಯಲಂತ ನಾನೇ ತಿಳ್ಕೊಂಡಿದ್ದ. 40,000 ರೂಪಾಯಿ ನನ್ನ ಗಲ್ಲದಾಗ ಸುದ್ದಕ್ಕೆ ನಾನು ಮನ ಖರ್ಚಿಗೆ ಅಂತ ಇಟ್ಕೊಂಡಿದ್ದ. ಆ ಟೈಮ್ದಾಗ ಸೇಬು ಹಣ್ಣು ಬಂದು ನನ್ನ ಕನಸಿನಲ್ಲಿ ಕುಣಿಲಿಕತ್ತಿತ್ತು. ಅದು ನಾನು ಎದ್ದು ಸಪನ ಮುಗಿದ ಮೇಳಕ್ಕೆ ಪ್ರತಿ ವರ್ಷದಂತೆ ನನ್ನ ಶಾನೂರ್ ಬಾಬಾನ ಉರ್ಸ್ಕಿತ ಮೊದಲ ನಿನಗೆ 2 ಕಂದೂರಿ ಮಾಡಿ ಸೇಬೋಣ ಪ್ರತಿ ವರ್ಷ ತುಂಬುತ್ತೀನಂತ ನಾನು ಬಾಬನಲ್ಲಿ ಮಾತು ಹೇಳಿಕೊಂಡು ಅದರಲ್ಲಿ ಬೇಡಿಕೊಂಡಿದ್ದೆ. ನನಗೆ ಅವಾಗಿಂದವಾಗೆ ಬರೀ 10 ಮಿನಿಟಿನಲ್ಲೇ ಕಮ್ಮಾಗಿದೆ. ಸಯಾದ್ ಬಕರಿ ಬಾಬಾನ ಆಶೀರ್ವಾದ ಸದಾಕಾಲ ನನ್ನ ಮಗನ ಮ್ಯಾಗ ನನ್ನ ಮ್ಯಾಗಿರಲಿ ಅಂತ ಅವರಲ್ಲಿ ನಾನು ಬೇಡಿಕೊಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಅಕ್ಬರ್ ಬಾಬಾ ಅವರು ಹೇಳಿದ್ರಂಗ ಅವರ ವೈಯಕ್ತಿಕ ವಿಷಯಗಳು, ಅವರ ಬೇಡಿಕೆಗಳನ್ನು ಈಡೇರಿಸಿದ ನಂತರ ಇದು ಕಿಸ್ತಿ ತುಂಬುವಂಥ ಸ್ಥಾನ. ಭಕ್ತರು ತಾವು ಬೇಡಿಕೆಗಳನ್ನು ಬೇಡಿಕೊಂಡು ಅವರ ಬೇಡಿಕೆಗಳನ್ನು ಈಡೇರಿದ ಮ್ಯಾಗ ಅವ್ರ ಹರಕೆ ತೀರಿಸ್ತಕ್ಕಂಥ ಈ ಜಾಗ ಇಲ್ಲಿ ನೀವು ನೋಡ್ತಿರ್ಬೋದು. ಇದಕ್ಕೆ ಕಿಸ್ತಿ ಅಂತ ಕರೀತಾರ. ತೋರಿಸಿ. ಏನು ತೋತ್ರಿ ಕಾಯಿ ಹೊಡ್ರಿ ತಗೊಂಡು Bismillahirrahmanirrahim. Qul huwallahu ahad, Allahu samad, lam yalid wa lam yulad wa lam yakul lahu kufuwan ahad. Bismillahirrahmanirrahim. Inna Allahu wa malaikatahu yusalluna 'alan nabiyyi wa alladhina amanu sallu 'alaihi wa sallimu taslima. Allahumma salli ala sayyidina sayyidina maulana abina nabiyina Muhammadin wa ala alihi wa barik sallam. Wal barakatu an
ಸಂಗ್ರಾಮದಲ್ಲಿ ಒಂದು 4ನೇ ವರ್ಷದ ಪೀರ್ ರಾಜ್ಯೋತ್ಸವ ಶಾಮೂರಹಳ್ಳಿ ಬಾಬಾ ಉರುಸು ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ಮತ್ತು ಬಾಬಾ ಅವರು ಸುಮಾರು 5 ದಿನಗಳವರೆಗೆ ಎಲ್ಲ ನೀರು ನಿದ್ರೆ ಉಪವಾಸ ಎಲ್ಲವನ್ನ ತ್ಯಾಗ ಮಾಡಿ 5 ದಿನಗಳ ಪರ್ಯಂತರವಾಗಿ 1 ಲಕ್ಷ ಜಪ ಯಜ್ಞ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಇವತ್ತ ತಪಸ್ಸು ಕೊಟ್ಟಿದ್ರು. ಯಾಕೆ ಕೊಟ್ಟಿದ್ರಪ್ಪ ಅಂದ್ರೆ ಈ ಲೋಕ ಕಲ್ಯಾಣ ಆಗ್ಲಿ, ಬಡವರ ಉದ್ಧಾರ ಆಗ್ಲಿ, ಇಲ್ಲೆಲ್ಲ ಬಂದಿರ್ತಕ್ಕಂಥ ಈ ಭಾಗದ ಜನರಿಗೆ ಕಷ್ಟಗಳನ್ನು ನಿವಾರಣೆ ಆಗಲಿ ಅಂತಕ್ಕಂಥ ಮಾತನ್ನ ಬಾಬಾದಲ್ಲಿ ಮನೆ ಹೊತ್ತು ಸುಮಾರು 5 ದಿನಗಳವರೆಗೆ ಎಲ್ಲ ಏನು ಉಪವಾಸವಾಗಿ ನೀರು ಕುಡಿಯದೆ ಏನು ಇಲ್ಲದೆ ಒಂದು ತ್ಯಾಗದಿಂದ ಅವರು 5 ದಿನಗಳವರೆಗೆ ಉಪವಾಸವನ್ನು ಕೊಟ್ಟು ನಿನ್ನೆ ಕೂಡ ಆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಮಾಡಿದ್ದಾರೆ. ಅದರ ನಿಮಿತ್ತವಾಗಿ ಕೂಡ 1 ಲಕ್ಷ ಜಪ ಯಜ್ಞೆಯನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಈಗ ಒಂದು ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮ ಅಕ್ಬರ್ ಬಾಬಾ ಅವರ ಪಾದಗಳಲ್ಲಿ ಎಡೆ ಬೆಳೆದು ಅದೇ ರೀತಿಯಾಗಿ ವೇದ ಮೂರ್ತಿಗಳಾಗಿರ್ತಕ್ಕಂಥವರು ಈ ಭಾಗದ ನಡೆದಾಡುವ ದೇವರೆಂದು ಖ್ಯಾತಿಯಾಗಿರ್ತಕ್ಕಂಥ ವೇದ ಸಿದ್ದಪ್ಪ ಅವರ ಪಾದಗಳಲ್ಲಿ ಎಡೆ ಬೆಳೆದು ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಶೇಖ್ ಸಾಹೇಬ್ ರೆಡ್ರಾಮಿ ಅವರೇ ಹಾಗೂ ನಮ್ಮ ಪೂಜ್ಯ ಗುರುಗಳವರೇ, ನಮ್ಮ ರಾಜೇಶ ಸ್ವಾಮಿಗಳೇ ಹಾಗೂ ಇಲ್ಲಿ ನಮ್ಮ ಯಶವಂತ ಕಾಡಿಗೌಡ ಸರ್ ಅವರೇ, ನಮ್ಮ ದಾದಾ ಶಾಮಣ್ಣವರು, ನಮ್ಮ ಶಿಕ್ಷಕರು ಹಾಗೂ ನಮ್ಮ ಮಾರ್ಗದರ್ಶಕರು, ಇಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಯೂಟ್ಯೂಬ್ ಚಾನಲ್ದವರೇ, ನನ್ನ ಐದು ಸಂಗ್ರಾಮದ ಅಣ್ಣ ತಮ್ಮಲ್ಲಿ ನನ್ನೆಲ್ಲ ಭಜನಾ ಮಂಡಳಿ ಬಂದು ಬಳಗವೇ. ಈಗ ನಮ್ಮ ಅಲ್ಲಬಾಕ್ಸ್ ಮುಲ್ಲಾ ಅವರೇ ಎಲ್ಲ ಅವರಿವರೆಲ್ಲ ಇಲ್ಲೆಲ್ಲ ಜಾತ್ರಾ ಕಮಿಟಿಯ ಯುವಕರೇ. ಇವತ್ತ ಅಕ್ಬರ್ ಬಾಬಾ ಅವರು ಮೊನ್ನೆ ನಮ್ಮ ಊರಿಗೆ ಬಂದಿದ್ರು ಮುಂಜಾನೆ ಅಂದು. ಅಕ್ಬರ್ ಅವರು ಅಂದ್ರು ನಾ ತಪಸ್ಕೊಂಡು ಬರ್ತೀನಿ ಅಕ್ಬರ ಭಾಳ ಬಿಸಿಲದ, ನಾ 1 ತಾಸು ನೀರು ಕುಡಿಲಿಲ್ಲ ಅಂದ್ರೆ ನಮ್ಗೆ ಎಕ್ಕೋಳೆ ಆಗ್ತದ. ನೀವು 5 ದಿನಗಳ ಕಾಲ ಹ್ಯಾಂಗ ತಪಸ್ ಮಾಡ್ತೀರಿ ಅಕ್ಬರ? ಅದು ತಪ್ಪು ಮಾಡೋದು ಬೇರೆ, ಎಲ್ಲೇನೋ ಹೋಗೋದು ಮಾಡೋದು ಬೇರೆ. ಇಂಥ ಗುಳ್ಳ ಒಳಗ 5 ದಿನಗಳವರೆಗೆ ಕಾಲ ತಪಸ್ಸು ಮಾಡಿರ್ತೀರಿ ಅಂದ್ರೆ ಉಪವಾಸ ನೀರು ನಿವೇರಿಕೆ ಇಲ್ಲದೆ ಇವತ್ತು ಜಪ ಮಾಡ್ತೀರಂದ್ರ ಸಾಕ್ಷಾತ್ ನೀವು ದೇವರ ತಿಳ್ಕೊಂಡು ನಾವು ಇವತ್ತ ಹೇಳ್ತೀನಿ. ಯಾಕಂದ್ರೆ ಅಂತ ಒಬ್ಬ ಪುಣ್ಯಾತ್ಮರು ತಾವೇನೋ ಸ್ವಾರ್ಥ ಬಯಸಲಿಲ್ಲ. ನಮ್ಮೆಲ್ಲ ಕಲ್ಯಾಣ ಆಗಲಿ, ಬಡವರು ಉದ್ಧಾರ ಆಗಲಿ, ಬೆಳೆ ಚೆನ್ನಾಗಾಗ್ಲಿ, ಎಲ್ಲ ಯುವಕರಿಗೆ ಉದ್ಯೋಗ ಸಿಗಲಿ, ಎಲ್ಲ ಜನ ನೆಮ್ಮದಿಯಿಂದ ಬದುಕಲಿ ಅಂತ ತಿಳ್ಕೊಂಡು ಇವತ್ತೇನೋ ಆಶಯಗಳನ್ನ ಇಟ್ಕೊಂಡು ಆಶೆಗಳು ಈಡೇರಿಸಲಿಕ್ಕೆ ದೇವರಲ್ಲಿ ಮೊರೆ ಹೋಗಿ ಇವತ್ತು 5 ದಿನಗಳ ಕಾಲ ನಿರಂತರವಾಗಿ ಅವರು ತಪಸ್ಸನ್ನು ಮಾಡಿದ್ದಾರೆ. ನಾನು ಮೊನ್ನೆ ರಾತ್ರಿ 12 ಗಂಟೆ ಹೊರಟಿದ್ದೆ. ಇಲ್ಲೆಲ್ಲ ಜಾಗರಣೆ ಇವತ್ತ ಭಜನಾ ಮಂಡಳಿಗಳು ಭಜನಾ ಮಾಡ್ತಿದ್ರು. ಮತ್ತೊಂದು ಹಾಡಿಕೆ, ಏಕ್ತಾರಿ ಪದಗಳು, ಡೊಳ್ಳಿನ ಹಾಡ ಇವತ್ತು ಒಂದಿನ ಅತ್ಯಂತ ಜಾಗ್ರತೆ ದಿನ ಒಂದು 5 ದಿನಗಳ ಕಾಲ ಮನೆ ಹೋದಕ್ಕೆ ರಾತ್ರಿ 12 ಗಂಟೆ ಹೊರಟಿದೆ. ಇವತ್ತು ಏನ್ ಇಷ್ಟು ಜನ ಇಷ್ಟೊಂದು ಅಭಿಮಾನ ಅವರು ಅಂತ ಅಕ್ಬರ್ ಬಾಬಾ ಅವರು ನಡೆದುಕೊಂಡು ಬಂದಿದ್ದಾರೆ.
ಅವರಿಗೆ ಆ ದೇವರ ಅವ್ರ ಹೊಟ್ಟೆ ಹೋಗ್ತಾರ, ಆ ಹೊಟ್ಟೆ ಎಲ್ಲ ಕಲ್ಯಾಣ ಮಾಡ್ತಾರೆ ಅಂತ ತಿಳ್ಕೊಂಡು ಒಂದು ಭರವಸೆ ಅದ. ಅಂತ ತಪಸ್ವಿಗಳು ಇವತ್ತು ಐರಸಾಂಗ್ ಗ್ರಾಮದಲ್ಲಿ ಪುಣ್ಯಕ್ಷೇತ್ರದ ಗ್ರಾಮದಲ್ಲಿ ಇವತ್ತು ಹುಟ್ಟಾದಂತ ಬಹಳ ನಮಗೆ ಸಂತೋಷ ಆಗ್ತದ, ಹೆಮ್ಮೆ ಆಗ್ತದ. ಅವರ ಆಶೀರ್ವಾದ ಇವತ್ತು ನಮ್ಮ ಜನರಿಗಷ್ಟೇ ಅಲ್ಲ, ಈ ಭಾವಿಕ ಸುತ್ತಮುತ್ತಲ ಜನರಿಗೆ ಕೂಡ, ನಾಡಿನ ಜನರಿಗೆ ಆಶೀರ್ವಾದ ಮುಟ್ಟವ್ರು ಆಗಲಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ನನಗೆ ಬಹಳ ಸಂತೋಷ ಆಗ್ತದೆ. ಇಂತಹ ವಿಷಯದಲ್ಲಿ ಇವತ್ತ 5 ದಿನಗಳವರೆಗೆ ಏನು ನೀತಿ ನಿರಳಿಕೆ ಇಲ್ಲದೆ ಅವರು ತಪಸ್ ಮಾಡಿ ಅವರ ದೇವರ ಸಾಕ್ಷಾತ್ ದೇವರು ಅವರಿಗೆ ಒಂದಾಣ ತಿಳ್ಕೊಂಡು ಅವ್ರ ದೇವರಾದ್ರೂ ಕೂಡ ನಮಗೆ ಇವತ್ತ ನಮ್ಮ ಸಂಕಷ್ಟಗಳ ನಿವಾರಣೆ ತಿಳ್ಕೊಂಡು ಇವತ್ತು ಐರಸಾಂಗ್ ಗ್ರಾಮದಲ್ಲಿ ಒಂದು ದೊಡ್ಡ ಧರ್ಮ ಸಭೆಯನ್ನು ಮಾಡುವ ಮೂಲಕ ಒಂದು ಶುಭ ಸಂದೇಶವನ್ನು ನಮ್ಮ ವ್ಯವಸ್ಥೆ ಕೊಡಲಿದ್ದಾರೆ. ಹಾಗಾಗಿ ಎಲ್ಲ ಸಪ್ತ ಭಕ್ತಾದಿಗಳು ಐರಸಾಂಗ್ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಜನರವರ ಆಶೀರ್ವಾದದ ಪಡೆದು ನಮ್ಮೆಲ್ಲ ಜೀವನೋಪಾಯದ ನಮ್ಮ ತತ್ವಗಳನ್ನ ನಾವೆಲ್ಲ ಅಳವಡಿಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತ ಯಾವ ಈ ಭಾಗದಲ್ಲಿ ಯಾವ ವರ್ಣ ಪೂಜೆ ಸಿದ್ದೇಶ್ವರಪ್ಪವರು ಇವತ್ತು ಏನ್ ನೆಲೆಸಿದ್ರು ಅವ್ರು ಹೇಳ್ತಿದ್ರು, ಸಿದ್ದೇಶ್ವರಪ್ಪವರು ನಾನು ಕಾಲಿಟ್ಟ ಕಡೆ ಈ ಜನ ಈ ಒಂದು ಭೂಮಿ ಪ್ರವಾಹ ಆಗಬೇಕು, ಇದೆಲ್ಲ ನೀರಾವರಿ ಆಗ್ಬೇಕು, ಇದೆಲ್ಲ ಸಂಕಷ್ಟಕ್ಕಿರ್ತಕ್ಕಂಥ ಎಲ್ಲ ರೀತಿಯಲ್ಲಿ ಇವತ್ತು ಒಳ್ಳೆಯದಾಗಬೇಕು ತಿಳ್ಕೊಂಡು ಅವರೆಲ್ಲರೂ ಮಕ್ಕಳು ಶಿಕ್ಷಣವಂತರಾಗ್ಬೇಕಂತೇಳು ಎಲ್ಲ ಜನ ನೆಮ್ಮದಿ ಬದುಕಬೇಕು ಸಿದ್ದೇಶ್ವರು ಅಪ್ಪರ್ ಕನಸನಿತ್ತು. ಆ ಕನಸಿನ ದಾರಿಯಲ್ಲಿ ಹೋಗ್ತಕ್ಕಂಥ ನಮ್ಮ ಅಕ್ಬರ್ ಬಾಬಾ ಸಾಹೇಬ್ ಅವರು ಇನ್ನಷ್ಟು ಪ್ರಚರಿಸಲಾಗಲಿ. ಅವರು ಇಂಡಿ ತಾಲೂಕಿನ ಬಿಜಾಪುರ ಜಿಲ್ಲೆ ನಾಡಿನಲ್ಲಿ ದೊಡ್ಡ ಒಂದು ಶಕ್ತಿಶಾಲಿಯಾಗಿ ಜನರಿಗೆ ಆಶೀರ್ವಾದ ಮಾಡುವ ಮೂಲಕ ಜನರ ಮನವನ್ನು ಗೆಲ್ಲುತ್ತಾರೆ ತಿಳ್ಕೊಂಡು ಮತ್ತೊಮ್ಮೆ ನಾನು ಇವತ್ತು ಬೇರೆ ಹಲವಾರು ಜನರ ಮದುವೆ ಕಾರ್ಯಕ್ರಮ ಇರುವುದರಿಂದ ಬೇರೆ ಹೋಗ್ಬೇಕಾದ್ರಿಂದ ಮುಖ್ಯರ ಆಶೀರ್ವಾದ ಕೊಡ್ಕೊಂಡು ಹೋಗ್ಬೇಕಂತ ನಾನು ಕೂಡ ಇಲ್ಲಿ ಒಂದು ಧರ್ಮ ಸಭೆಯಲ್ಲಿ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ರಿ. ಅದಕ್ಕಾಗಿ ಐರಸಾಂಗ್ ಗ್ರಾಮದ ಜನ ನನಗೆ ಇವತ್ತು ಸುಮಾರು 15-20 ವರ್ಷಗಳಿಂದ ನನಗೆ ನಿರಂತರವಾಗಿ ನಾನು ಹುಟ್ಟಿರ್ತಕ್ಕಂಥ ಧರ್ಮಭೂಮಿ ಅಂಜಿ ಗ್ರಾಮ ಇರಬೇಕು, ನನಗೆ ರಾಜಕೀಯಕ್ಕೆ ಒಂದು ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಐರಸಾಂಗ್ ಗ್ರಾಮ ಕರ್ಮಭೂಮಿ, ನಾನು ಐರಸಾಂಗ್ ಗ್ರಾಮದ ಅಣ್ಣ ತಮ್ಮಂದಿರು ತಿಳ್ಕೊಂಡು ಹೇಳುತ್ತಾ ಮತ್ತೊಮ್ಮೆ ಈ ನಾಡಿಗೆ ಒಳಿತು ಆಗಲಿ, ಈ ನಾಡಿನ ಜನರ ಕಲ್ಯಾಣ ಆಗಲಿ, ಈ ಮುತ್ತವರಿಂದ ಯುವಕರಿಗೆ ಒಳ್ಳೇದಾಗಲಿ, ಇಲ್ಲೆಲ್ಲ ಜನರ ಮನದ ಕನಸುಗಳ ನನಸಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಮ್ಮ ಬಾಬಾ ಸಾಹೇಬ್ ನಮ್ಮ ಎಲ್ಲ ನಮ್ಮ ಮುತ್ತವರ ಜಾತ್ರಾ ಮಹೋತ್ಸವ ಮೂಲಕ ಮತ್ತು ಅಕ್ಬರ್ ಮುತ್ತವರ ಒಂದು ಪ್ರವಚನ ಮೂಲಕ ಮುತ್ತವರ ಮೂಲಕ ಅನೇಕ ದೊಡ್ಡ ಈ ನಾಡಿನ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿರ್ತಕ್ಕಂಥ ಭಕ್ತಾಳಪ್ಪವರು ಕೂಡ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಇರ್ತಕ್ಕಂಥ ಮುತ್ತವರು ಇವತ್ತು ಏನು ಕಲ್ಯಾಣದ ಕ್ರಾಂತಿಯನ್ನು ಬಯಸಿದ್ದಾರೆ. ಕಲ್ಯಾಣಕ್ಕೆ ಈ ನಾಡಿನ ಜನರ ಕಲ್ಯಾಣಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಈ ಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದರಿಂದ ನನಗೆ ಆಶೀರ್ವಾದ ಕೂಡ ಮುತ್ತವರು ಮಾಡಿದ್ದಾರೆ. ಅದೇ ರೀತಿಯಾಗಿ ಜನರಿಗೆ ಈ ನಾಡಿನ ಜನರಿಗೆ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಪರಮ ಪೂಜ್ಯ ನಮ್ಮ ರೇವಶಂಕರಪ್ಪವರಲ್ಲಿ ಭಕ್ತಾಳಪ್ಪವರಲ್ಲಿ ನಮ್ಮ ಮುತ್ತವರಲ್ಲಿ ಮತ್ತೊಮ್ಮೆ ಪಾದಗಳು ವಂದಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರಲ್ಲಿ ಎಲ್ಲ ಭದ್ರಾ ಮಂಡಳದಲ್ಲಿ ತಾಯಿಯಂತೆ ವಂದಿಸಿ ನಾನೊಂದು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರೂ ಜಾತಿ ಧರ್ಮ ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ತಿಳ್ಕೊಂಡು ನಾನು ದೊಡ್ಡ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇವತಾ ಸ್ವರೂಪಿಗಳಾಗಿ ನಾಡಿನ ಎಲ್ಲ ಭಕ್ತಾದಿಗಳಿಗೂ ಅವರಿಗೂ ಒಳ್ಳೆಯದನ್ನ ಹಾರೈಸ್ತಾರೆ ಅಕ್ಬರ್ ಮುತ್ತಿಯವರು ಇರ್ತಕ್ಕಂಥ ಮಾತನ್ನ ನಮ್ಮ ಗ್ರಾಮದ ಜನರನ್ನ ಒಳ್ಳೆಯ ಭಾವನೆಗಳಿಂದ ನೀವು ಇಲ್ಲಿ ಬದುಕ್ತಾ ಇದ್ದೀರಿ. ಇದು ಸತ್ಸಂಗದ, ಇದು ಒಳ್ಳೆಯ ನಾಡದ ಐರಸಂಗ ನಮಗ ಬಹಳಷ್ಟು 30 ವರ್ಷಗಳಿಂದ ಚಿರಪರಿಚಿತವಾಗಿರ್ತಕ್ಕಂಥ ಊರದ. ನಾನು ಬೇರೆ ಕಾರಣಗಳು ಇರುವುದರಿಂದ ಅನಿವಾರ್ಯವಾಗಿ ಪೂಜ್ಯರ ಒಂದು ಅನುಮತಿ ಮೇರೆಗೆ ನಾನು ತೆರಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಮುಂದಿನ ಧರ್ಮಸಭೆ ಒಳ್ಳೆಯದಾಗಲಿ, ಯಶಸ್ವಿಗೊಳ್ಳಿ ಅಂತಕ್ಕಂಥ ಮಾತನ್ನು ಹಾರೈಸಿದ್ದಾರೆ. ಅವರಿಗೆ BT ಪಾಟೀಲ್ರಿಗೆ ಈ ಒಂದು ಪೂಜ್ಯರ ಮೂಲಕ ಎಲ್ಲ ನನ್ನ ಅಕ್ಕಂದಿರ ಅಣ್ಣಂದಿರ ಮೂಲಕ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಈಗ ಈ ಕಾರ್ಯಕ್ರಮ ಉದ್ದೇಶಿ 2 ಮಾತನ್ನ ನಮ್ಮ ಶಾಸ್ತ್ರೀಜಿಯವರು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸರ್ವಾಂಗ ಸುಂದರವಾಗಿ ಸಾಗಿ ಬಂದಿರುವ ಈ ಕಾರ್ಯಕ್ಷೇತ್ರದಲ್ಲಿ ಆದೇಶ ಶಾನೂರ್ ಬಾಬಾ ಅವರು, ಅನುಗ್ರಹ ಬಂಕನಾಳಪ್ಪವರು, ಇದಕ್ಕೆಲ್ಲಕ್ಕೂ ಸಹಕಾರ ಎಲ್ಲ ಜನರು.
ಮತ್ತು ಅದಕ್ಕೂ ಒಂದು ವಿಶೇಷವಾಗಿ ಸಹಕಾರ ಮಾಡಬೇಕಂತೇಳಿ ವದನ ಸಂಘದವರು ಕೂಡ ಬಂದಿದ್ದಾರೆ. ಅವರಿಗೂ ಇವೆಲ್ಲ ವಿಚಾರಗಳನ್ನು ನೋಡಿದರೆ ಧರ್ಮಸಭೆಯಲ್ಲಿ ವಿಶೇಷವಾಗಿ ಮಾತಾಡ್ತೀನಿ. ನಮ್ಮ ಬಿ ಡಿ ಪಾಟೀಲರು ಇಲ್ಲಿವರೆಗೆ ಬಹಳ ಸುಂದರವಾಗಿ ಮಾತನಾಡಿದರು. ಯಾವುದೇ ಮಾತುಗಳು ಮಾತಾಡಿದರೆ ಗೌರವಾರ್ಥವಾಗೇ ಮಾತಾಡ್ತಾರೆ ವಿನಃ ಯಾರಿಗೆ ಮನಸ್ಸು ನೋಯ್ತಕ್ಕಂಥ ಮಾತುಗಳನ್ನು ಯಾವ ಕಾಲಕ್ಕೂ ಮಾತಾಡೋಲ್ಲ. ಇದು ಸುಂದರವಾದ ಸಂದರ್ಭ ನೆನಪಾಗ್ತದೆ. JDS ಒಳಗೆ ಅವರು ಯಾಕೆ ಸೇರಿದ್ರು ಅಂತಂದ್ರೆ ಹಿಂದಿನ ಒಂದು ಸುಂದರವಾದ ನೆನಪನ್ನು ಇಟ್ಟುಕೊಂಡು ಅವರು JDS ಒಳಗೆ ಮುಂದುವರಿಲಿಕ್ಕಿದ್ದಾರೆ. ನಮ್ಮ ನಾಡಿಗೆ ಕೆನಲ್ ಅಂತಕ್ಕಂಥದ್ದು ತಂದು ಕೊಟ್ಟವ್ರು ಯಾರು ಗೊತ್ತು? ನೀರಾವರಿ ಅಂತಕ್ಕಂಥದ್ದು ಮಾಡ್ಲಿಕ್ಕೆ ಕಾರಣೀಭೂತರು ಯಾರು ಅಂತ ಕೇಳಿದ್ರೆ ಸನ್ಮಾನ್ಯ ದೇವೇಗೌಡರು ಈ ಕೆನಲ್ ಅಂತಕ್ಕಂಥದ್ದು ನೆಲಗುದಿಗೆ ಬಿಟ್ಟಿದ್ದು ಚಾಲನೆ ಮಾಡಿದ್ದಾರೆ. ಯಾರು ರಾಜಕೀಯನೇ ಮಾಡಲಿ, ಧಾರ್ಮಿಕತೆಯನ್ನೇ ಮಾಡಲಿ, ಆಧ್ಯಾತ್ಮಿಕತೆಯನ್ನೇ ಮಾಡಲಿ, ಪರರ ಕಲ್ಯಾಣವನ್ನು ಬಯಸ್ತಕ್ಕಂಥವ್ರು ಇವತ್ತಿನ ನಾಳೆ ಇವತ್ತು ಎಲ್ಲಿ ಮರ್ಯಾದೆ ಸಿಗಲಿಲ್ಲ ಅನಿಸುತ್ತೆ ಭಗವಂತನ ಅವ್ರಿಗೆ ಮರ್ಯಾದೆ ಸಿಗ್ತದಂತಕ್ಕಂಥ ಮಾತನ್ನ ಹೇಳೋದ್ರ ಜೊತೆಗೆ ಈ ಕ್ಷೇತ್ರದಲ್ಲಿ ನಿಮಿತ್ತ ಮಾತ್ರ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಅಕ್ಬರ್ ಬಾಬಾ ಎಷ್ಟು ಪ್ರಯತ್ನ ಮಾಡಲಿಕ್ಕಿದ್ದಾನಪ್ಪ ಅಂತಂದ್ರೆ ನಮ್ಮ ಜನಗಳು, ನಮ್ಮ ಪರಿಸರ ಅಷ್ಟೇ ಅಲ್ಲ. ನಮಸ್ಕಾರ. ನೀವೀಗ ನೋಡಕತ್ತಿರಲ್ಲ ಇಲ್ಲಿ ಶಾನೂರ್ ಬಾಬಾ ದರ್ಗಾದಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವದಲ್ಲಿ ಧರ್ಮಸಭೆಯ ವೇದಿಕೆ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಮುಖ್ಯವಾಗಿ ನಮ್ಮ ರೇವಣಸಿದ್ಧ ಶಾಸ್ತ್ರಿಗಳು ಜೊತೆಗೆ BD ಪಾಟೀಲ್ರವರು ಕೂಡ ಆಗಮಿಸಿದ್ದಾರೆ. ಎಲ್ಲರಿಗೂ ನಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇವೆ. ಚಾವಿ ನಮ್ಮ ಕೈಗೆ ಏನಿಲ್ಲ ಏನಿಲ್ಲ. ಉಪದೇಶವನ್ನು ಆಲಿಸಿದಾಗಲೇ ಗುರುವಿನ ವಚನವನ್ನು ಪಾಲಿಸಿದಾಗ ಅದನ್ನು ಪಾಲಿಸಿ ಅದರಂತೆ ನಡೆದುಕೊಂಡಾಗ ಅದರ ತತ್ವವನ್ನು ತಿಳ್ಕೊಂಡಾಗ ಅವಾಗ ಮನುಷ್ಯ ಎಲ್ಲ ಭಾರತೀಯರು ಎಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಪದಗಳು. ಆ
ಈ ಒಂದು ಉರುಸ್ ಕಾರ್ಯಕ್ರಮ ಈ ಒಂದು ನಮ್ಮ ಗ್ರಾಮದಲ್ಲಿ ತುಂಬಾ ವಿಜೃಂಭಣೆಯಿಂದ ಜರುಗ್ತಿದೆ ಅಂತ ಹೇಳ್ತಿದ್ರು. ಇವತ್ತು ನಾವು ನೋಡುವುದಾಯ್ತು. ಇವತ್ತು ವಿಶೇಷವಾಗಿ ಆ ದೇವರ ಆಶೀರ್ವಾದ. ಇವತ್ತು ಏನು ಅವರು ಬಾಬಾ ಅವರು ಏನು ಅನುಷ್ಠಾನ ಕೂತಿದ್ರು ಒಂದು ಸಮಾಜಕ್ಕೆ ಕಳಕಳಿಯಿಂದ ಅವರು ಕೂಡ ಅದು ಹಾಗೂ ಇಲ್ಲಿ ನಾವು ಯಾವುದೇ ದೇವರಿಗೆ ನಾವು ಭಕ್ತಿಯಿಂದ ಏನು ನಮಸ್ಕರಿಸಿರ್ತೀವಿ ಏನು ಸ್ಮರಿಸಿರ್ತೀವಿ ಭಕ್ತಿಯಿಂದ ನಾವು ದೇವ್ರನ್ನ ಎಲ್ಲ ಕಾರ್ಯಗಳಲ್ಲಿ ಪಾಲ್ಗೊಳ್ತೀವಿ. ಅದು ನಮ್ಮ ಮನಸ್ಸಿಗೆ ಶಾಂತಿ ಸಿಗಲಿ ಅಂತ. ಅದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಏನು ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸೇರಿದ್ವಿ. ನಮ್ಮೆಲ್ಲರ ಮೇಲೆ ಆ ದೇವರ ಆಶೀರ್ವಾದ, ನಮ್ಮ ಗ್ರಾಮದ ಮೇಲೆ ಇನ್ನೊಂದಿಷ್ಟು ಆ ದೇವರ ಆಶೀರ್ವಾದ ಕಲ್ಪಿಸಲಿ ಅಂತ ನಾನು ದೇವರಲ್ಲಿ ಈ ಒಂದು ಜಾತ್ರೆಗಳಲ್ಲಿ ಪಾಲ್ಗೊಳ್ತೀವಿ. ಇವತ್ತು ವಿಶೇಷವಾಗಿ ನಾವು ನಮ್ಮ ಶಾಸಕರು ಇವತ್ತು ಅವ್ರು ಬರಬೇಕಾಗಿತ್ತು, ಅದರ ಅನಿವಾರ್ಯ. ಅವ್ರ ಪರವಾಗಿ ನಾವು ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಶುಭ ಹಾರೈಸ್ತೀವಿ. ಅವ್ರ ಕನಸು ಕೂಡ ಅದೇ, ನಮ್ಮ ತಾಲೂಕು ಸದಾ ಎಲ್ಲರೂ ಸಮಾನತೆಯಿಂದ ನಮ್ಮ ನನಗೆ ಅನಿಸಲ್ಕತ್ತದ ನನ್ನ ವಯಸ್ಸು ನಾನೇ ನೋಡ್ಕೊಂಡ್ರೆ ಸುಮ್ಕೊಂಡ್ರು ವಯಸ್ಸು ಬಂದದ ಅನ್ನೋದು ಇನ್ನೂ ನನಗೇ ತಿಳಿದಿಲ್ಲ ಅನ್ಸುತ್ತೆ. ಹೆಂಗ್ ಸುಮ್ಕೊಂಡ್ರದು ಇಷ್ಟೆಲ್ಲ ನೋಡಿ 5 ದಿನಗಳವರೆಗೆ ಪ್ರವಚನ ಹೇಳಿ ಮತ್ತೆ ಅದರ ಸಾರಾಂಶ ಅಕ್ಬರ್ ಮುತ್ಯ ಲಕ್ಷ ಜಪ ಯತ್ನ ಮಾಡಿದ್ದು, ಬಂತನಾಳ ಶ್ರೀಗಳು ಬಂದದ್ದು, ಅವ್ರಿಗೆ ಎಬ್ಸು ಸಮಯಗಳು ಮಲ್ಲಿಕಾರ್ಜುನ ಶಿವಾಚಾರ್ಯ ಬಂದದ್ದು, ಇವೆಲ್ಲ ಹೇಳಬೇಕು. ಮತ್ತೆ ಇಷ್ಟೆಲ್ಲ ಜನಗಳು ಬಂದಾರೆ. ಹಿರೇಮಠ ಸ್ವಾಮೀಜಿಯವರು ಇನ್ನೂ ಬಹಳ ಜನ ಬಂದಾರೆ. ಇಲ್ಲಿವರೆಗೆ ಪರಮ ಪೂಜ್ಯ ಪ್ರಸ್ತಾವನೆ ಪ್ರಾರ್ಥನೆ ಹೇಳಬೇಕು, ಮುಂದೆ ವಿಷಯ ಪ್ರಾರಂಭ ಮಾಡಬೇಕು. ಈ ಪ್ರಕಾರ ಇಂಥ ಸಂದರ್ಭಗಳು ಬರಬಾರ್ದು, ನಿಮಗೆ ಕಷ್ಟಗಳು ಬರಬಾರ್ದು ಎಂದು ಬಂದು ಹೋಯ್ತಾರ. ಯಾವ ಕರೋನಾ ಅಂತಕ್ಕಂಥದ್ದು